ಹಾಯ್ ಎವ್ರಿವಾನ್, ಇವತ್ತಿನ ವಿಡಿಯೋದಲ್ಲಿ ನಾನು ಪರ್ಸ್ ಲಾಂಗ್ ಹಾರಗಳ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ತುಂಬ ಬ್ಯೂಟಿಫುಲ್ ಆಗಿರುವಂತಹ ಮುತ್ತಿನ ಸರಗಳನ್ನ ತೋರಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯ ವಿಡಿಯೋಗಾಗಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಕೊನೆವರೆಗೂ. ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ನೋಡಿ. ಇವಾಗ ನಾನು ತೋರಿಸ್ತಾ ಇರುವಂಥದ್ದು 18 ಗ್ರಾಮ್ಸಲ್ಲಿ ಸಿಗುವಂತಹ ಒಂದು ಲಾಂಗ್ ಹಾರ. ಇದು ಬಂದು ಗುಂಡುಗಳನ್ನ ಸರ ಅಂತಲೇ ಹೇಳ್ಬೋದು, ಆದರೆ ಪರ್ಸಲ್ಲೇ ಡಿಸೈನ್ ಆಗಿದೆ ನೋಡಿ. ಗುಂಡುಗಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಪೆಂಡೆಂಟು ಅಷ್ಟೇ ತುಂಬಾ ಗ್ರ್ಯಾಂಡ್ ಲುಕ್ ಕೊಡ್ತಾ ಇದೆ. ಸ್ಯಾರಿ ವೇರ್ ಮಾಡಿದಾಗ ನಾವು ಸಿಂಪಲ್ಲಾಗಿ ಕಾಣಿಸುತ್ತೆ ಅಂತ ಅನ್ನೋ ಕೂಡ ಗ್ರ್ಯಾಂಡ್ ಲುಕ್ ಕೊಡುತ್ತೆ ನೋಡಿ. ಇವಾಗ ತುಂಬ ಗ್ರ್ಯಾಂಡ್ ಆಗಿರುವಂತಹ ಲಾಂಗ್ ಸರಗಳಿವೆಲ್ಲ 35 ಗ್ರಾಮ್ಸಲ್ಲಿ ನಿಮಗೆ ಈ ಥರ ಲಾಂಗ್ ಸರಗಳು ಸಿಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಪರ್ಸಲ್ಲಿ ಡಿಸೈನ್ ಮಾಡಿರೋದ್ರಿಂದ ನಮಗೆ ಆ ಪೆಂಡೆಂಟು ಕೂಡ ತುಂಬಾ ಯೂನಿಕ್ಕಾಗಿ ಕಾಣಿಸ್ತಾ ಇದೆ. ಒಂದಕ್ಕಿಂತ ಒಂದು ಲಾಂಗ್ ಸರಗಳು ತುಂಬಾ ಡಿಫ್ರೆಂಟ್ ಆಗಿದೆ ಮತ್ತು ತುಂಬ ಯೂನಿಕ್ಕಾಗಿ ಕಾಣಿಸುತ್ತೆ. ವೇರ್ ಮಾಡಿದ್ರು ಕೂಡ ತುಂಬ ಗ್ರ್ಯಾಂಡ್ ಲುಕ್ಕನ್ನು ಕೊಡುತ್ತೆ. ನೋಡ್ತಾ ಇದ್ರಲ್ಲ, ತುಂಬಾ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. 35 ಗ್ರಾಮ್ಸಲ್ಲಿ ನೀವು ಈ ಥರ ಸರಗಳನ್ನ ಮಾಡಿಸ್ಕೊಬೋದು. ನೆಕ್ಸ್ಟ್ ಡಿಸೈನ್ ಬಂದು ತುಂಬ ಅಂದರೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುವಂಥದ್ದು ಪರ್ಸಲ್ಲಿರುವಂಥದ್ದು. ಅದರಲ್ಲಿರುವಂಥ ಬೀಡ್ಸ್ಗಳಾಗಿರ್ಬೋದು, ಗ್ರೀನ್ ಬೀಡ್ಸ್ಗಳಾಗಿರ್ಬೋದು, ಗೋಲ್ಡ್ ಬೀಡ್ಸ್ಗಳಾಗಿರ್ಬೋದು, ಪರ್ಸಲ್ಲಿ ವರ್ಕ್ ಮಾಡೋದು ವಿತ್ ನಮಗೆ ಇಯರಿಂಗ್ಸ್ ಕೂಡ ಸಿಗುತ್ತೆ. ಇಯರಿಂಗ್ಸ್ ಬಂದು 4 ಗ್ರಾಮ್ಸಲ್ಲಿ ಸಿಗುತ್ತೆ. ಈ ಲಾಂಗ್ ಹಾರ ಬಂದು ನಿಮಗೆ 15 ಗ್ರಾಮ್ಸಲ್ಲಿ ಸಿಗ್ತಾ ಇದೆ ನೋಡಿ. ಎಷ್ಟು ಯೂನಿಕ್ ಆಗಿದೆ ಅಲ್ವಾ. 3 ಲೇಯರ್ಸ್ ಹಾರ ಸಕ್ಕದಾಗಿರುತ್ತೆ, ಎಲಿಗೆಂಟ್ ಆಗಿರುತ್ತೆ. ವೆಯ್ಟ್ ಅಂತೂ ಸಖತ್ ಲೈಟ್ ವೆಯ್ಟ್, 11.8 ಗ್ರಾಮ್ಸ್ ಅಷ್ಟೇ. 916 ಗೋಲ್ಡ್ ಹಾಲ್ಮಾರ್ಕ್ ಇರುತ್ತೆ. ನೋಡಿದ್ರಲ್ಲ ಎಷ್ಟು ಯೂನಿಕ್ ಆಗಿತ್ತು ಅಂತ ಹೇಳ್ಬಿಟ್ಟು ನೋಡಿ. ಇವಾಗ ಬಂತದ್ದು 27 ಗ್ರಾಮ್ಸಲ್ಲಿ ನಿಮಗೆ ತುಂಬ ರಿಚ್ ಗ್ರ್ಯಾಂಡ್ ಲುಕ್ ಕೊಡುವಂತಹ ಲಾಂಗ್ ಸರಗಳು ನೋಡಿ. ಎಷ್ಟು ಚೆನ್ನಾಗಿ ಡಿಸೈನನ್ನು ಮಾಡಿದ್ದಾರೆ ನೋಡಿ. ಈ ಲಾಂಗ್ ಹಾರಗಳನ್ನ ತುಂಬಾ ಯೂನಿಕ್ ಆಗಿದೆ. ಒಂದಕ್ಕಿಂತ ಒಂದು ತುಂಬ ಹೊಸ ಕಲೆಕ್ಷನ್ಸ್ ಇದೆ. ಪರ್ಸಲ್ಲಿ ನಿಮಗೆ ಡಿಸೈನ್ ಆಗಿರೋದು ತುಂಬಾ ಯೂನಿಕಾಗಿ ಕಾಣಿಸುತ್ತೆ. ನಿಮಗೆ ಶಾರ್ಟ್ ಸರ ಬೇಕಂದ್ರೂ ಕೂಡ ಅದು ಕೂಡ ನಿಮಗೆ ಅವೈಲೇಬಲ್ ಇದೆ. 7-8 ಗ್ರಾಮ್ಸಲ್ಲಿ ನಿಮಗೆ ಶಾರ್ಟ್ ಸರನೂ ಕೂಡ ಸಿಗುತ್ತೆ ವಿತೌಟ್ ಪೆಂಡೆಂಟು. ವಿತ್ ಪೆಂಡೆಂಟ್ ಬೇಕಂತಂದರೆ ನಿಮಗೆ 27 ಗ್ರಾಮ್ 25 ಗ್ರಾಮ್ಸಲ್ಲೆಲ್ಲ ನೀವು ಮಾಡಿಸ್ಕೊಬೋದು. ತುಂಬಾ ಯೂನಿಕ್ ಆಗಿದೆ. ಮತ್ತು ನಾವು ವೇರ್ ಮಾಡಿದಾಗ ಪರ್ಸ್ ಅಂತಂದರೆ ಮುತ್ತಿನ ಸರಗಳಂದರೆ ನಿಮ್ಗೆ ಗೊತ್ತೇ ಇರುತ್ತೆ ಎಷ್ಟು ಗ್ರ್ಯಾಂಡ್ ಲುಕ್ ಕೊಡುತ್ತೆ, ಎಲ್ರಿಗೂ ಕೂಡ ಎಷ್ಟು ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು. ಇದು ನೋಡಿ 19 ಗ್ರಾಮ್ಸಲ್ಲಿ ನಿಮಗೆ ಸಿಗ್ತಾ ಇದೆ. ನಾನು ಹೇಳ್ದಂಗೆ ಲಾಂಗ್ ಹಾರಗಳು ಬಂದು 19, 20, 25 ಗ್ರಾಮ್ಸಲ್ಲಿ ಸಿಗುತ್ತೆ ನೋಡಿ. ಇದನ್ನ ಹೇಳಿದ್ನಲ್ವ ಶಾರ್ಟ್ ಸರ ಬೇಕಂದರೆ ನಿಮಗೆ 7.5 ಗ್ರಾಮ್ಸಿಂದ 8 ಗ್ರಾಮ್ಸಲ್ಲಿ ಸಿಗುತ್ತೆ. ಸೆಕೆಂಡ್ ಸರ ಬಂದು ನಿಮಗೆ 8 ಗ್ರಾಮ್ಸಲ್ಲಿ ಸಿಗುತ್ತೆ. ಥರ್ಡ್ ಸರ ಬಂದು ನಿಮಗೆ 10 ಗ್ರಾಮ್ಸಲ್ಲಿ, ಅಂದರೆ ಸ್ವಲ್ಪ ಲೆಂತ್ಗಳನ್ನ ನೋಡಿಕೊಂಡು ವೇರಿಯೇಷನ್ ಮಾಡ್ಕೋಬೋದು ನೋಡಿ. ಈ ಲಾಂಗ್ ಹಾರ ಬಂದುಬಿಟ್ಟು ನಿಮಗೆ 5.5 ಗ್ರಾಮ್ಸಲ್ಲಿ ಸಿಗುತ್ತೆ ನೋಡಿ. ಇಷ್ಟು ಗ್ರ್ಯಾಂಡ್ ಲುಕ್ ಕೊಡುವಂತಹ ಪರ್ಸ್ ಹಾರ ಬಂದು 5.5 ಗ್ರಾಮ್ಸಲ್ಲಿ ಸಿಗುತ್ತೆ. ನೋಡ್ತಾ ಇದ್ದಾರಲ್ಲ ಎಷ್ಟು ಗ್ರ್ಯಾಂಡ್ ಲುಕ್ ಇದೆ ಅಂತ ಹೇಳ್ಬಿಟ್ಟು. ಅಷ್ಟು ಕಡಿಮೆ ಸಿಗುತ್ತಾ ಅಂತ ಪೂರ್ತಿ ಪಲ್ಸರೇ ಮಾಡಿ ಮತ್ತು ಸ್ವಲ್ಪ ಪೆಂಡೆಂಟನ್ನು ಇಟ್ಟಿರೋದ್ರಿಂದ ನಮಗೆ ಸೈಡಲ್ಲಿ ನಿಮಗೆ ಅಷ್ಟು ಗ್ರಾಮ್ಸಲ್ಲಿ ನಿಮಗೆ ಸಿಗುತ್ತೆ ನೋಡಿ. ಇದು 15 ಗ್ರಾಮ್ಸಲ್ಲಿ ನಿಮಗೆ ಈ ಥರ ಲಾಂಗ್ ಹಾರ ಸಿಗುತ್ತೆ. ಇದು ಬಂದು 13.5 ಗ್ರಾಮ್ಸಲ್ಲಿ ನಿಮಗೆ ಈ ಥರ ಮಾಡಿಸ್ಕೊಬೋದು. ಪೆಂಡೆಂಟ್ ಒಂದು ವೇರಿಯೇಷನ್ ಆಗ್ತಾ ಇರುತ್ತೆ ನೋಡಿ. ಸಿಂಪಲ್ಲಾಗಿ ನಾವು ಪೆಂಡೆಂಟ್ ಬೇಡ ಅಂದರೆ 7.5 ಗ್ರಾಮ್ಸಲ್ಲೆಲ್ಲ ಈ ಥರ ನೀವು ಮಾಡಿಸ್ಕೊಬೋದು. ಇದು 10 ಗ್ರಾಮ್ಸಲ್ಲಿ ಸ್ಮಾಲ್ ಪೆಂಡೆಂಟು ವಿತ್ ಪರ್ಸ್ ಆಗಿರ್ಬೋದು, ಬೀಡ್ಸ್ಗಳಾಗಿರ್ಬೋದು, ಈ ಥರ ಇಟ್ಟು ನೀವು ಮಾಡಿಸ್ಕೊಬೋದು ನೋಡಿ. ಇದನ್ನು ಕೂಡ ತುಂಬಾ ಯೂನಿಕ್ ಆಗಿದೆ. ತುಂಬ ಸ್ಟೈಲಿಶಾಗಿ ಕಾಣುವಂತಹ ಮುತ್ತಿನ ಸರಗಳಿವೆಲ್ಲ. ಇದಷ್ಟೇ ನೋಡಿ. 3 ಗುಂಡುಗಳನ್ನ ಇಟ್ಬಿಟ್ಟು ನಿಮಗೆ ಪರ್ಸ್ ಹಾಕಿ ವರ್ಕನ್ನು ಮಾಡಿದ್ದಾರೆ. ಇದು ಗ್ರ್ಯಾಂಡ್ ಲುಕ್ ಕೊಡುವಂಥದ್ದು. 20ರಿಂದ 25 ಗ್ರಾಮ್ಸಲ್ಲೆಲ್ಲ ನೀವು ಮಾಡಿಸ್ಕೊಬೋದು ಈ ಥರ ಸರಗಳನ್ನ. ನೀವು ನೋಡ್ತಾ ಇದ್ದೀರಲ್ಲ, 13.5 ಗ್ರಾಮ್ಸಲ್ಲಿ ನಿಮಗೆ ವಿತ್ ಪೆಂಡೆಂಟು ಮತ್ತು ಈ ಥರ ಪರ್ಸ್ ಸರಗಳು ನಿಮಗೆ ಸಿಗುತ್ತೆ. ಒಂದಕ್ಕಿಂತ ಒಂದು ತುಂಬಾ ಡಿಫ್ರೆಂಟ್ ಆಗಿರುವಂಥದ್ದು. 2 ಎಳೆ ಪರ್ಸ್ ಆಗಿರ್ಬೋದು ಅಥವಾ 3 ಎಳೆ ಹಾರ ಆಗಿರ್ಬೋದು, ವಿತ್ ಪೆಂಡೆಂಟು ವಿತೌಟ್ ಪೆಂಡೆಂಟು ಕೂಡ ನಿಮಗೆ ಸಿಗುತ್ತೆ ನೋಡಿ. ಇದು 28 ಗ್ರಾಮ್ಸಲ್ಲಿದೆ ಅಂತ. ಇದು ಬಂದು 34 ಗ್ರಾಮ್ಸಲ್ಲಿದೆ ನಿಮಗೆ ನೋಡಿ. ಎಷ್ಟು ಯೂನಿಕ್ ಆಗಿದೆ ಅಲ್ವಾ. 16.5 ಗ್ರಾಮ್ಸಲ್ಲಿ ನಿಮಗೆ 3 ಲೇಯರಲ್ಲಿ ಪರ್ಸ್ ಬಂದು ವಿತ್ ಗೋಲ್ಡಲ್ಲಿ ಡಿಸೈನ್ ಬರ್ತಾ ಇದೆ ನಿಮಗೆ ನೋಡಿ. ಇದು ಕೂಡ ತುಂಬಾ ಗ್ರ್ಯಾಂಡ್ ಲುಕ್ ಕೊಡುವಂಥದ್ದು. ನಾನು ಹೇಳ್ದಂಗೆ 30-35 ಗ್ರಾಮ್ಸಲ್ಲೆಲ್ಲ ನಾವು ಗ್ರ್ಯಾಂಡ್ ಲುಕ್ ಆಗಿರುವಂತಹ ಮುತ್ತಿನ ಸರಗಳನ್ನ ಮಾಡಿಸ್ಕೋಬೋದು. 20 ಗ್ರಾಮ್ಸಿಂದನೂ ನೀವು ಸ್ವಲ್ಪ ಗ್ರ್ಯಾಂಡ್ ಆಗಿರುವಂಥ ನೆಕ್ಲೆಸ್ ಅಂದರೆ ಮುತ್ತಿನ ಸರನ ನೀವು ಮಾಡಿಸ್ಕೊಬೋದು. ಲಾಂಗ್ ಹಾರಗಳನ್ನ ನೀವು ಸಪ್ರೇಟಾಗೆ ತೊಗೊತೀವಿ ಎಲ್ಲನೂ, ಅಂದರೆ ಪೆಂಡೆಂಟು ಮುತ್ತುಗಳಾಗಿರ್ಬೋದು, ಗುಂಡುಗಳು ಸಪ್ರೇಟ್ ತಗೊಂತೀವಿ ಅಂದರೆ ಅದು ಕೂಡ ಪೋಣಿಸ್ಕೊಡ್ತಾರೆ. ನಿಮಗೆ ಯಾವ ಥರ ಗುಂಡುಗಳನ್ನ ಬೇಕಾದರೆ ನೀವು ಸೆಲೆಕ್ಟ್ ಮಾಡಿಕೊಂಡು ಹಾಕಿಸ್ಕೊಬೋದು. ಮತ್ತು ಬೀಡ್ಸ್ಗಳನ್ನೂ ಅಷ್ಟೇ, ನೀವು ಯಾವ ಥರ ಬೀಡ್ಸ್ಗಳು ಹಾಕಿ ಏನಾದ್ರೂ ನೀವು ವರ್ಕನ್ನು ಮಾಡಿಸ್ಕೊಬೋದು. ಮತ್ತು ಏನಂದರೆ ಪೆಂಡೆಂಟು
ನಿಮ್ಗೆ ಯಾವ ಡಿಸೈನಲ್ಲಿ ಬೇಕೋ ಆ ಡಿಸೈನ್ ಎಲ್ಲದೂ ಕೂಡ ಸಪ್ರೇಟಾಗಿ ತೊಗೊಂಡು ನಾವು ಪೋಣಿಸ್ಕೊತೀವಿ ಅಂದ್ರೂ ಕೂಡ ಅದೇ ರೀತಿನಲ್ಲೂ ಕೂಡ ಮಾಡಿಸ್ಕೊತಾರೆ. ಇಲ್ಲಾಂದರೆ ರೆಡಿನೂ ಕೂಡ ಈ ಥರ ಸಿಗ್ತವೆ. ನೀವು ಕೂಡ ಅದೇ ರೀತಿಯಲ್ಲಿ ಪರ್ಚೇಸ್ ಮಾಡ್ಬೋದು. ಇಲ್ಲಾಂದರೆ ನಮಗೆ ಬೀಡ್ಸ್ ಬೇರೆ ಬೇರೆ ಬೇಕು ಅಂತ ಹೇಳಿದ್ರೆ ಅಂದರೆ ಗುಂಡುಗಳು ನೀವು ಸಪ್ರೇಟಾಗಿ ತೊಗೊಂಡು ಅದನ್ನು ಹೊತ್ತಿನಲ್ಲಿ ಪೋಣಿಸ್ಕೊಬೋದು ಪರ್ಸ್ ಜೊತೆಗೆ. ನೋಡಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸ್ಟೈಲಿಶಾಗಿ ಸ್ಯಾರಿ ವೇರ್ ಮಾಡಿದಾಗ ತುಂಬ ಸಿಂಪಲ್ಲಾಗೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ ಇದೆಷ್ಟು 14.5 ಗ್ರಾಮ್ಸಲ್ಲಿ ನಿಮಗೆ ಈ ಥರ ಡಿಸೈನಲ್ಲಿ ಸಿಗ್ತಾಯಿದೆ. ವಿಡಿಯೋನ ನೋಡ್ತಾ ಇದ್ರೆ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ. ನಿಮಗೂ ಕೂಡ ಇಷ್ಟ ಆದರೆ ನೀವು ಕೂಡ ಒಂದು ಲೈಕನ್ನು ಕೊಡೋದನ್ನು ಮರಿಬೇಡಿ. ಯಾವ ಡಿಸೈನ್ ಇಷ್ಟ ಆಯಿತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ನೋಡಿ ಈ ಥರ ಸರಗಳನ್ನ ಹೇಳ್ದಂಗೆ ಬೀಡ್ಸ್ಗಳನ್ನ ನಾವು ಯಾವ ರೀತಿ ಕಲರ್ ಬೀಡ್ಸನ್ನು ಇಟ್ಟು ಯೂಸ್ ಮಾಡ್ತೀವಿ ಆ ರೀತಿಯಲ್ಲಿ 9 ಗ್ರಾಮ್ಸಿಂದ 13 ಗ್ರಾಮ್ಸ್ ಒಳಗಡೆ ಈ ಥರ ಸರಗಳನ್ನ ನೀವು ಮಾಡಿಸ್ಕೊಬೋದು. ನೀವು ಪೂರ್ತಿ ಪರ್ಸಲ್ಲೇ ಬೇಕಂದರೆ ಪರ್ಸಲ್ಲೇ ಮಾಡಿಸ್ಕೊಬೋದು. ಇಲ್ಲಾಂದರೆ ನಿಮ್ಗೆ ಯಾವ ರೀತಿಯಲ್ಲಿ ಬೀಡ್ಸ್ಗಳು ಬೇಕು, ಬೇರೆ ಬೇರೆ ಕಲರ್ ಬೇಕಾ ಅಥವಾ ಗುಂಡುಗಳನ್ನ ಹಾಕ್ಸಿ ಮಾಡಿಸ್ಕೊಬೋದು. ರೂಬಿನಲ್ಲೂ ಕೂಡ ಇಟ್ಕೊಂಡು ಮಾಡಿಸ್ಕೊಬೋದು. ಯಾವ ರೀತಿಯಲ್ಲಿ ನೀವು ಗುಂಡುಗಳನ್ನ ಎಕ್ಸ್ಟ್ರಾ ತಗೊಂಡು ನೀವು ಮಾಡಿಸ್ಕೊತೀವಿ ಅಂದ್ರೂ ಕೂಡ ಮಾಡಿಸ್ಕೊಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಈ ಥರ ಪೂರ್ತಿ ಪರ್ಸಲ್ಲಿ ಇಟ್ಟು ಕೂಡ ನೀವು ಮಾಡಿಸ್ಕೊಬೋದು. 7.5 ಗ್ರಾಮ್ಸಲ್ಲೆಲ್ಲ ನಿಮಗೆ ಸಿಗುತ್ತೆ. ಇದು ನೋಡಿ ಬೀಡ್ಸ್ಗಳನ್ನ ಇಟ್ಟು ವರ್ಕನ್ನು ಮಾಡಿದ್ದಾರೆ. ಪರ್ಸ್ ವಿತ್ ಬೀಡ್ಸನ್ನು ಇಟ್ಟು ವರ್ಕನ್ನು ಮಾಡಿದ್ದಾರೆ. ಇದು ಪೂರ್ತಿ ಪರ್ಸನ್ನು ಇಟ್ಟು ವರ್ಕ್ ಮಾಡಿದ್ದಾರೆ. ನೋಡಿ ಯಾವುದೇ ರೀತಿಯಲ್ಲಿ ನಾನು ಹೇಳ್ದಂಗೆ ವಿತ್ ಇಯರಿಂಗ್ಸು ಕೂಡ ಸಿಗುತ್ತೆ. ನಿಮಗೆ ಗ್ರ್ಯಾಂಡ್ ಲುಕ್ಕಾಗಿ ಪೆಂಡೆಂಟು ಗ್ರ್ಯಾಂಡ್ ಲುಕ್ಕಾಗಿ ಕಾಣಿಸ್ತಿದೆ ಅಂತ ಅಂದರೆ ನೀವು ಜಾಸ್ತಿ ಗ್ರಾಮ್ಸಲ್ಲಿ 30ರಿಂದ 35 ಗ್ರಾಮ್ಸಲ್ಲೆಲ್ಲ ಈ ಥರ ಮಾಡಿಸ್ಕೊಬೋದು ನೀವು.
ಇವತ್ತಿನ ವಿಡಿಯೋದಲ್ಲಿ ಸಾಕಷ್ಟು ಮುತ್ತಿನ ಸರಗಳ ಡಿಸೈನನ್ನು ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ.